वाइट ले रहे हैं यार आता ही नहीं मैंने भी पकड़ूंगा चलो दोनों ले रहे हैं ಕರ್ನಾಟಕ ಚರಿತ್ರೆಯಲ್ಲಿಯೇ ನಡೆಯಲಾರದಂಥ ಒಂದು ಕ್ರೌರ್ಯವಾದಂತಹ ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಇಟಿಗೆ ಬಟ್ಟಿಯ ಮಾಲೀಕನ ಕೃತ್ಯವನ್ನು ನಾನು ಟಿ ವಿಯಲ್ಲಿ ನೋಡಿ ತುಂಬ ನೊಂದ್ಕೊಂಡು ಹಲ್ಲೆಗೊಳಗಾಗಿರ್ತಕ್ಕಂತಹ ಗಾಯಾಳುಗಳನ್ನು ಮತ್ತು ಆ ಕಾರ್ಮಿಕರನ್ನ ಭೇಟಿ ಮಾಡಿ ಇವತ್ತು ಮಾತಾಡಿದ್ದೀವಿ. ಅದರ ಜೊತೆಗೆ ನಿನ್ನೆ ದಿನ ನಾವು ಇಲ್ಲಿನ ಉಸ್ತುವಾರಿ ಸಚಿವರು ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಹೋಗಿ ಸ್ವಲ್ಪ ಧೈರ್ಯ ತುಂಬಿ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಕೂಡ ಹೋಗಿ ಬನ್ನಿ ಅಂತಂದು ಹೇಳಿದ್ರಿಂದ ಅವರಿಬ್ಬರ ಒಂದು ನಿರ್ದೇಶನದ ಮೇರೆಗೆ ನಾನು ಬಂದಿದ್ದೀನಿ. ಈಗ ನಾನು ಕಾರ್ಮಿಕರನ್ನೆಲ್ಲರನ್ನೂ ಕೂಡ ಕೇಳಿದೆ. 3 ದಿನಗಳ ಕಾಲ ಸತತವಾಗಿ ಅವ್ರನ್ನ ಥಳಿಸಿದ್ದಾರೆ. ಆ ಥಳಿಸಿಬಿಟ್ಟು ಅವರೇ ವಿಡಿಯೋ ಮಾಡಿ ತಮ್ಮ ಸ್ಟೇಟಸ್ನಲ್ಲಿ ಹಾಕಿದ್ದಾರೆ. ಅವರು ಬಂಧು ಬಳಗದವ್ರಿಗೆ ಕಳಿಸಿದ್ದಾರೆ. ವಿಪರೀತ ಹಿಂಸೆ ಆಗಿದೆ. ಇಲ್ಲಿನ ಡಾಕ್ಟ್ರುಗಳು ಅವ್ರಿಗೆ ಚಿಕಿತ್ಸೆ ಕೊಡುವಲ್ಲಿ ಭಾಳ ಸಹಕಾರ ಮಾಡಿದ್ದಾರೆ. ಜಿಲ್ಲಾಡಳಿತವೂ ಕೂಡ ತಕ್ಷಣವೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಪರಾಧಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಆ ಸರ್ಕಾರದಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನ್ಯಾಯ ದೊರೆತಿದೆ. ಆದರೆ ಆ ಅಪರಾಧಿಗಳಿಗೇನಿದೆಯಲ್ಲ ಸರಿಯಾದ ಶಿಕ್ಷೆ ಆಗಬೇಕು. ಸರಿಯಾದ ಸೆಕ್ಷನ್ಗಳನ್ನು ಕಾಲಮ್ಗಳನ್ನು ಹಾಕಿಬಿಟ್ಟು ಅವ್ರಿಗೆ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಆಗಬೇಕು. ಈ ರೀತಿ ನಾಳೆ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥ ದೃಶ್ಯದ ನೋಡಿ ಮತ್ತು ಇನ್ನೊಬ್ಬನ ಯಾವುದಾದ್ರೂ ಅನುಕರಣೆ ಮಾಡಬಾರ್ದು. ಅನುಕರಣೆ ಮಾಡೋಕ್ಕೆ ಹೋದರೆ ಅಥವಾ ಈ ರೀತಿ ಚಿತ್ರಹಿಂಸೆ ಕೊಟ್ಟರೆ, ಈ ರೀತಿ ಸಿಗಾಕೊಂಡ್ರೆ ಏನೆಲ್ಲ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇಲ್ಲಿಗೆ ಇಂಥ ಶಿಕ್ಷೆಯನ್ನು ಕಠಿಣವಾದಂಥ ಶಿಕ್ಷೆ ಅವ್ರಿಗಾಗಿ ಮುಂದೆ ಆಗ್ಬೋದಂಥ ಕಠಿಣ ಶಿಕ್ಷೆಗಳಿಗೆ ಇತಿಶ್ರೀ ಆಡ್ತಕ್ಕಂಥ ಕಾರ್ಯವನ್ನು ಈ ಜಿಲ್ಲಾಡಳಿತ ಮಾಡ್ತಿದೆ ಎಂಬ ನಂಬಿಕೆ ನನಗಿದೆ. ಈಗ ಸಿ ಎಂ ಅವರು ನೊಂದ ಕಾರ್ಮಿಕರ ಜೊತೆಗೆ ಮಾತಾಡಿದ್ದಾರೆ. ಫೋನ್ನಲ್ಲೇ ಮಾತಾಡಿಸಿದ್ದೀನಿ. ಅವರು ಏನು ಹೆದರಬೇಡ್ರಿ, ನಿಮಗೇನು ಬೇಕೋ ಎಲ್ಲ ಸಹಾಯ ಸಹಕಾರ ಮಾಡೋಣ ಅಂತಂದೇಳಿ ಯಾರು ನಿಮ್ಮನ್ನು ಹಲ್ಲೆ ಮಾಡಿದಾರೋ ಅವರಿಗೆ ಸರಿಯಾದ ಶಿಕ್ಷೆ ಇಲಾಖೆ ತೆಗೆದುಕೊಳ್ತದೆ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಅವ್ರಿಗೆ ಹೇಳಿ ಧೈರ್ಯ ತುಂಬಿದ್ದಾರೆ ಮುಖ್ಯಮಂತ್ರಿಗಳು. ನಾವು ಕೂಡ ಇವತ್ತು ಬೇರೆದಾರವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ರವರು, ನಮ್ಮ ಇತರೆ DSS ಲೀಡರ್ಗಳು ಎಲ್ಲರೂ ಕೂಡ ನಮ್ಮ ಸಮುದಾಯದ ಎಲ್ಲ ಲೀಡರ್ಗಳು ಕೂಡ ಬಂದು ಇವತ್ತು ಅವ್ರನ್ನ ನೋಡಿ ಧೈರ್ಯ ತುಂಬಿದ್ದೀವಿ. ಅದರಿಂದ ಧೃತಿಗೆಡೋದು ಬೇಡ, ಧೈರ್ಯವಾಗಿ ಬರಲಿ. ಪೂರ್ಣ ಗುಣಮುಖರಾದಮೇಲೆ ಅವರಿಗೆ ಅವರ ಹಳ್ಳಿಗಳಲ್ಲಿ ಏನಾದರೂ ಮಾಡಿ ಅವರಿಗೆ ನಮ್ಮ ಇವು ನಿಗಮಗಳಿದ್ದಾವೆ, ಆದಿಜಾಂಬ ಅಭಿವೃದ್ಧಿ ನಿಗಮ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆ ನಿಗಮಗಳಿಂದ ಭೂ ರೈತರಿಗೆ ಭೂಮಿ ಕೊಡಿಸುವಂಥ ಒಂದು ಭೂ ಒಡೆತನ ಯೋಜನೆ ಇದೆ. ಆ ಯೋಜನೆಯಲ್ಲಿ ಭೂಮಿ ಕೊಡಿಸ್ಬೇಕು ಮತ್ತು ಅವ್ರಿಗೆ ಬೋರ್ವೆಲ್ ಕೊಡಿಸ್ಕೊಡ್ಬೇಕು. ಏನಾದರೂ ಇತರ ಸವಲತ್ತು, ಮನೆ ಇದ್ದರೆ ಮನೇನ ಕೊಡಿಸ್ತಕ್ಕಂಥ ಸವಲತ್ತನ್ನು ಕೊಡಬೇಕು ಅಂತಂದೇಳಿ ನಾನು ಇವ್ರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಅದನ್ನು ಮಂಜೂರು ಮಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮತ್ತು ಇಲ್ಲಿನ ಜಿಲ್ಲಾ ಮಂತ್ರಿಗಳಾದಂಥ ಶ್ರೀಮಾನ್ ಎಂ ಬಿ ಪಾಟೀಲ್ ಅವರ ಸಹಕಾರವನ್ನು ಕೂಡ ಪಡಿತೀನಿ. ಸರ್, ಇಂಥ ಘಟನೆ ಉತ್ತರ ಪ್ರದೇಶ, UP, ಬಿಹಾರದಲ್ಲಿ ಅದನ್ನು ಮೀರು ಅಲ್ಲ ಇಲ್ಲ, ಅದೇ ಅನಾಗರಿಕರು. ಇವ್ರು ನಾಗರಿಕರು ಅಂತ ಕರೆಯೋಕ್ಕಾಗಲ್ಲ. ರಾಕ್ಷಸ ಕುಲಕ್ಕೆ ಸೇರಿರೋನಾಗಿರ್ಬೇಕು ಅವನು. ಈ ಕೆಲಸ ಮಾಡ್ತಕ್ಕಂಥ ಮನುಷ್ಯನಾದನ್ನು ಮಾಡ್ತಕ್ಕಂಥದ್ದಲ್ಲ ಇದು. ಇವನು ಯಾವುದೋ ಒಂದು ಇದಕ್ಕೆ ಸೇರಿರ್ತಕ್ಕಂಥವ್ನು ಮಾಡಿದ್ದಾನೆ. ಅದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇಡೀ ಎಲ್ಲ ಕಡೆಗೂ ಕೂಡ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೃತ್ಯ ಆಗಿದೆ.